ಹೊಸ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹಾರುಗೇರಿಯಲ್ಲಿ ಉಮಾರಾಣಿ ಕುಟುಂಬಸ್ಥರಿಂದ ಪದೇ ಪದೇ ತೊಂದರೆ ಆಗ್ತಾ ಇದೆ. ಬುರಾನ್ ಶೇಖ್ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ಆಲಕನೂರ ಕರಿಸಿದ್ದೇಶ್ವರ ಮಹಾದ್ವಾರದ ಹತ್ತಿರ ಇರುವ ಜಾಗಕ್ಕಾಗಿ ಸುಮಾರು ದಿನಗಳಿಂದ ತಂಟೆ ತಕರಾರುಗಳು ಎರಡು ಕುಟುಂಬಗಳ ನಡುವೆ ನಡೀತಾ ಇತ್ತು. ಈಗ ಜಾಗಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನ ಬುರಾನ್ ಶೇಖ್ ಎಂಬುವರು ತಮ್ಮ ಹತ್ತಿರ ಇರುವ ದಾಖಲಾತಿಗಳನ್ನ ಮಾಧ್ಯಮದವರ ಮುಂದೆ ತೋರಿಸಿ, ನನ್ನ ಹತ್ತಿರ ಆ ಜಾಗಕ್ಕೆ ಸಂಬಂಧಿಸಿದ ಎಲ್ಲ ದಾಖಲಾತಿಗಳು ನನ್ನ ಹತ್ತಿರ ಇದ್ರೂ ಕೂಡ ಉಮಾರಾಣಿ ಕುಟುಂಬಸ್ಥರಿಂದ ನನಗೆ ತುಂಬಾ ತೊಂದರೆ ಆಗ್ತಾ ಇದೆ ಎಂದು ಬುಧವಾರ ಸಂಜೆ 7 ಗಂಟೆಗೆ ಪಟ್ಟಣದ ಪೊಲೀಸ್ ಠಾಣೆಯ ಹತ್ತಿರ ಇರುವ ವಸಂತ ಆಲಕನೂರ ಅವರು ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ತಮ್ಮ ಹತ್ತಿರ ಇರುವ ದಾಖಲಾತಿಗಳನ್ನ ತೋರಿಸಿ ತಮ್ಮ ದುಃಖವನ್ನ ತೋಡಿಕೊಂಡಿದ್ದು ಹೀಗೆ. ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ಏನಪ್ಪ ಅಂತಂದ್ರೆ, ನಾವೊಂದು ಜಾಗ ಖರೀದಿ ಮಾಡಿದ್ವಿ. ಹಾರುಗೇರಿ ಪುರಸಭೆ ವ್ಯಾಪ್ತಿಯ ಸರ್ವೆ ನಂಬರ್ 1 ಆಮೇಲೆ ಅದರ ಚಕ್ಬಂದಿ ಪೂರ್ವಕ್ಕೆ ಅತ್ನಿಗೆ ಹೋಗಕ್ಕೆ ಮುಖ್ಯ ರಸ್ತೆ, ಪಶ್ಚಿಮಕ್ಕೆ ಕಶೆಟ್ಟಿಯವ್ರ ಆಸ್ತಿ, ಉತ್ತರಕ್ಕೆ ಹಾರುಗೇರಿ ಬಡಬ್ಯಾಕೂಡ್ ರಸ್ತೆ, ದಕ್ಷಿಣಕ್ಕೆ ಉಂಬ್ರಾಣಿಯವ್ರ ಜಾಗ ಐತ್ರಿ. ಅದ ಸೈಜ್ 20x20. ಈ ಜಾಗ 1978ರಾಗ AC ಮತ್ತು ತಹಸೀಲ್ದಾರ್ ಅವರು 161 ಜಾಗಗಳು ಅಲಾಟ್ಮೆಂಟ್ ಆಗ್ಯಾವ ಬಸ್ ಸ್ಟ್ಯಾಂಡ್ ಮೇಲೆ. 1ನೇ ನಂಬರ್ ಸರ್ವೆ ನಂಬರ ಮತ್ತು ಸರ್ವೆ ನಂಬರ್ 9ರಾಗ 161 ಆಸ್ತಿಗಳು ಅಲಾಟ್ಮೆಂಟ್ ಆಗ್ಯಾವ್ರಿ. ಆದೇಶ ಅಲಾಟ್ಮೆಂಟ್ ಆದೇಶ ಕಾಪಿನೂ ನೋಡ್ಬೋದು ನೀವು, ಆಮೇಲೆ ತೋರಿಸ್ತೀನಿ. ಅದ್ರಾಗ 31ನೇ ನಂಬರ್ಗೆ SK ಲಾಳಿಗೆ LBPSR ನಂಬರ್ 1085 ಸೈಜ್ 20x20 ಅಲಾಟ್ಮೆಂಟ್ ಆಗೈತಿ. ಆನಂತರ ಅವ್ರದ್ದು ಲೈಸೆನ್ಸ್ 1963ದಿಂದ ಅವ್ರ ಲೈಸೆನ್ಸ್ ಐತಿ. ಚಾದ ಅಂಗಡಿಯಲ್ಲಿ ನಡ್ಸ್ಕೊತ ಬಂದಿದ್ರು ಅವರು. ಚಾದ ಅಂಗಡಿ ನಡ್ಸ್ಕೊತ ಬಂದ ನಂತರ ಸರ್ಕಾರಕ್ಕೆ ಬೇಡಿಕೆ ಇಟ್ಟಾಗ ಸರ್ಕಾರ ಅವ್ರಿಗೆ ನೀವು ಕಬ್ಜಾ ಇದ್ದಿದ್ದ ಜಾಗ ನೀವು ತಗೋರಿ ಅಂತ ಹೇಳಿ 20 ಜಾಗ ಅವ್ರಿಗೆ ಅಲಾಟ್ಮೆಂಟ್ 1978ರಾಗ ಮಾಡಿದ್ರು. ಮಾಡಿದ ನಂತರ ಆ ಜಾಗ ಅವ್ರು ಕಂಟಿನ್ಯೂ ಬಂತು. ಆ ನಂತರ ಅವ್ರು ತೀರ್ಕೊಂಡ್ರು. ಅವ್ರು ಚಾ ಹೋಟೆಲ್ ನಡ್ಸ್ಕೊತ ಬಂದರು. ಅವ್ರು ತೀರ್ಕೊಂಡ ನಂತರ ಅವ್ರ ಮಗ ಬಸಪ್ಪ ಶಿವಪುತ್ರ ಲಾಳಿ ಸರಳ ವಾರಸ ಅದ, ಅವನ ಹೆಸರ ಮೇಲೆ ಉತ್ತಾರ ಆಯ್ತು. ಆನಂತರ ಚಕ್ಬಂದಿನೂ ಐತಿ, ಅದಕ್ಕೆ ಚಕ್ಬಂದಿನೂ ಪುರಸಭೆದಾಗ ಲಭ್ಯ ಐತಿ. ನಾ ಆ ಜಾಗ ಖರೀದಿ ಮಾಡ್ಕೋಬೇಕಂತಂದ್ರೆ ನಾವು ಕೇಳಿದ್ವಿ, ನಿಮ್ಮ ಡಾಕ್ಯುಮೆಂಟ್ಸ್ ಏನೇನೈತಿ ತೊಗೊಂಬಾರಪ್ಪ, ತೋರಿಸು, ನಾ ತೊಗೋತೀನಿ ಅಂತನ್ನಿ. ಆನಂತರ ನಮಗೂ ಅವಶ್ಯಕತೆ ಇತ್ತು, ನಮ್ಮ ಹುಡುಗರು ಭೀ ಕಲಿತಿದ್ದು ಹುಡುಗರು ಆ ಜಾಗ ಖರೀದಿ ಮಾಡಿ ಡಾಕ್ಯುಮೆಂಟ್ಸ್ ತೊಗೊಂಬಾರಪ್ಪ ಅಂತ ಅವ್ರ ಡಾಕ್ಯುಮೆಂಟ್ಸ್ ನೋಡ್ರಿ. ನಮ್ಮದು ಮೂಲ ಡಾಕ್ಯುಮೆಂಟ್ಸ್ ನಮ್ಮ ಅಪ್ಪ ಅಂತ ಲೈಸೆನ್ಸ್ ಬಸಪ್ಪ ಶಿವಪುತ್ರ ಲಾಳಿ ಹೇಳಿದ್ದ. ನಮ್ಮದು ಮೂಲ ಡಾಕ್ಯುಮೆಂಟ್ಸ್ ನಮ್ಮ ಅಪ್ಪ ಚಾ ಹೋಟೆಲ್ ನಡೆಸಕ್ಕೆ ಹತ್ತಿದ ಲೈಸೆನ್ಸ್. ಅದು ಪ್ರತಿ ವರ್ಷ AC ಹತ್ತಕ್ಕೆ ಅವ್ರು ರಿನ್ಯೂವಲ್ ಮಾಡಿದ ಪ್ರತಿಯೊಂದು ರಿನ್ಯೂವಲ್ ಅದಾವ, ಅದೊಂದು ತೋರಿಸ್ತಾರೆ. ಆ ನಂತರ ಅವ್ರ ಅಲಾಟ್ಮೆಂಟ್ ಆಗಿದ್ದ ಕಾಪಿ, ಆರ್ಡರ್ ಕಾಪಿ ಎಲ್ಲ ನೋಡಿದ ನಂತರ ನಾವು ಪುರಸಭೆದಿಂದ ಉತ್ತಾರ ತೊಗೊಂಡು, ಆರ್ಡರ್ ಕಾಪಿ ತೊಗೊಂಡು, ಆಮೇಲೆ ಪುರಸಭೆದಿಂದ ಚಕ್ಬಂದಿ ತೊಗೊಂಡು ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗಿ ನಾವು ಖರೀದಿ ಮಾಡ್ಕೊಂಡು ಬಂದಿದ್ದೆವು. ಲೀಗಲ್ ಆಗಿ ನಾವು ಚಲನ ಕಟ್ಟಿ ಲೀಗಲ್ ಆಗಿ ಖರೀದಿ ಮಾಡ್ಕೊಂಡು ಬಂದಿದ್ದೆವು. ಎಷ್ಟನೇ ಇಸ್ವಿ ಖರೀದಿ ಮಾಡ್ಕೊಂಡು ಖರೀದಿ ಮಾಡಿದ್ರಿ 19ನೇ ತಾರೀಕು 3ನೇ ತಿಂಗಳು, ಆಮೇಲೆ 2024ನೇ ಇಸ್ವಿಗೆ ನಾವು ಖರೀದಿ ಮಾಡಿದ್ವಿ. ಅದಕ್ಕಿಂತ ಪೈಲ ಅಲ್ಲಿ ಅವ್ರದ್ದು ಒಂದು ಚಪ್ಪಲ್ ಅಂಗಡಿ ಇತ್ತಂತೆ, ಯಾವುದೋ ಅಂಗಡಿ ಅವ್ರದ್ದು ಒಂದು ಅಂಗಡಿ ಇತ್ತು. ಅದರದ ಇವ್ರ GPS ಮಾಡ್ಕೊಂಡಾರ, ಪುರಸಭೆದವ್ರು GPS ಮಾಡ್ಕೊಂಡಾರ ಅದು ಅಂಗಡಿದ ಬಸಪ್ಪ ಶಿವಪುತ್ರ ಲಾಳಿದ. ಆನಂತರ ನಮ್ಗೆ ಖರೀದಿ ಮಾಡ್ಕೊಂಡ್ಬಂದು ಪುರಸಭೆದಾಗ ಎಂಟ್ರಿ ಆಯ್ತು, ಟ್ರಾವ್ ಪಾಸ್ ಆಯ್ತು. ಆನಂತರ ನಾವು ನಮ್ಮ ಜಾಗದಾಗ ನಾವು ಹೋಗಿ ನಮ್ಮ ಉದ್ಯೋಗ ಚಾಲು ಮಾಡಿದ ನಂತರ ನಮ್ಮ ಮಗಲಾಗಿರೋರ ಉಮ್ರಾಣಿ ಫ್ಯಾಮಿಲಿ ಅವ್ರಿಗೂ ಒಬ್ಬರ ಕಡೆ ಜಾಗ ತೊಗೊಂಡಾರ. ಯಾರ ಕಡೆ ತೊಗೊಂಡಾರ ಅಂದ್ರೆ ಭರಮಗೌಡ ಅಣ್ಣಪ್ಪ ಡೋಗಿ ಕಡೆ ತೊಗೊಂಡಾರ. ಆ ಸಂದರ್ಭದಾಗ ಭರಮಗೌಡ ಅಣ್ಣಪ್ಪ ಡೋಗಿಗೂ 1973ರಾಗ ಒಂದು ಜಾಗ ಅಲಾಟ್ಮೆಂಟ್ ಆಗೈತ್ರಿ. ಅದರ ಸೈಜ್ 22x25. ಆ ಜಾಗ 1972ರಾಗ ಇದು 10 ಆನೆ ಮತ್ತೊಂದು ಕೊಟ್ಟಾರ ಅಂತ ಹೇಳಿ ಅಂತಂದ್ರು. ನನಗೆ ರಿಪ್ಲೈ ನೀವು ಕಾಗದ ಮುಖಾಂತರ ಕೊಡ್ರಿ ಅಂತಂದ್ರು. ಅವ್ರ ಕಾಗದ ಮುಖಾಂತರ ನನಗೆ ರಿಪ್ಲೈ ಕೊಟ್ಟರು. ಆನಂತರ ಮತ್ತೆ ನಾನು ತಹಸೀಲ್ದಾರ್ ಆಫೀಸ್ಗೆ ಬಂದು ಅಲ್ಲಿ ಒಂದು ಅರ್ಜಿ ಕೊಟ್ಟೆ. ನೋಡ್ರಿ ಸರ, ಇದು ಭರಮಗೌಡ ಅಣ್ಣಪ್ಪ ಡೋಗಿಗ LBPSR ನಂಬರ್ 3715 ಈ ಆಸ್ತಿ ದುರಸ್ತಿಯಾಗಿ 10 ಆನೆ ಆಗೈತೆ ಅಂತ ಅವ್ರು ಹೇಳಾಕತ್ತಾರ್ರಿ. ಅದರ ಆದೇಶ ಕಾಪಿ ಇದ್ರೆ ನಾನು ಕೊಡ್ರಿ ಅಂತ ಹೇಳಿ ನಾನು ಇಲ್ಲಿ ಅರ್ಜಿ ಕೊಟ್ಟೆ ತಹಸೀಲ್ದಾರ್ ಆಫೀಸ್ಗೆ. ತಹಸೀಲ್ದಾರ್ ಏನಂತಂದ್ರು, ಅವು ಅಲ್ಲಿ ಭೀ ನನಗೆ ರಿಪ್ಲೈ ಅವ್ರು ಬರೋದು ಕೊಡವ್ರಿ. 10 ಆನೆ ಅನ್ನೋದು ನಮ್ಗೆ ಆ ಕಡೆ ಆಸ್ತಿನ ಇಲ್ಲಿ ಅಳವಡಿಸಿಲ್ಲ,
ಇದು 10 ಆನೆ ಅಂತ ಕೊಟ್ಟಿಲ್ಲ, ಕೊಡಾಕು ಬರಂಗಿಲ್ಲ, ಇದು ತಪ್ಪೈತ್ರಿ. ಅವ್ರು ಬರೆದು ಕೊಟ್ಟರು, ಅವ್ರ ಕಡೆಯಿಂದ ಒಂದು ರಿಪ್ಲೈ ಐತ್ರಿ. ಮತ್ತು ಇವ್ರು ಇಬ್ಬರ ಕಡೆ ಇಲ್ಲ ಅಂತಂದ್ರೆ ಇಲ್ಲಿ ಪುರಸಭೆದಾಗ ಇರ್ಬೇಕಂತೇಳಿ ಪುರಸಭೆಗೂ ಅರ್ಜಿ ಕೊಟ್ಟಿರಿ. ಯಾಕಂತಂದ್ರೆ 10 ಆನೆ ಅಂತ ಠಾವ್ ಬರ್ಕೊಂಡು ಅವ್ರು ಕೊಟ್ಟಿರ್ತಾರೆ ಆ ಸಂದರ್ಭದಾಗ. ನೋಡ್ರಿ 10 ಆನೆದ ಆರ್ಡರ್ ಕಾಪಿ ಐತರ್ ಕೊಡ್ರಿ ಬರಂಗೂಡ ಅಣ್ಣಪ್ಪ ಡೊಂಗ್ಯದತ್ತಾನ. ಇಲ್ರಿ, ಈ ಆಸ್ತಿಗೆ ಸಂಬಂಧಪಟ್ಟಂಥ ಯಾವುದೋ ಡಾಕ್ಯುಮೆಂಟ್ಸ್ಗಳು ನಮ್ಮ ಅತ್ತೆಗೆ ಲಭ್ಯವಿಲ್ಲ ಅಂತ ಅವರು ಬರೆದು ಕೊಟ್ರು. ಅದರ ನಂತರ ನೋಡ್ರಿ ಇವ್ರು ನನ್ನ ಜೋಡಿ ಖಾಯಂ ಜಗಳ ಮಾಡ್ಕೊತ ಬಂದ್ರೆ, ನಿಮ್ಮದು ನಮ್ಮದೈತ್ರಿ ಜಾಗ ನಮ್ದೈತಿ ಅಂತ ಅನ್ನೋರ ಸೈಜ್ ನಿಮ್ದು ಎಷ್ಟೈತಿ ಅಷ್ಟ್ರಾಗ ನೀವು ಇರ್ರಿ ಅಂತ ನಾ ಇಷ್ಟು ದಿವ್ಸಲೇ ಅವ್ರು ರಿಕ್ವೆಸ್ಟ್ ಮಾಡ್ಕೊತ ಬಂದೀನಿ ರೀ. ಪದೇ ನಾನು ಉದ್ಯೋಗಕ್ಕೆ ನಾನು ತಕರಾರು ಮಾಡೋದು, ನನ್ನ ಉದ್ಯೋಗ ಮಾಡಕ್ಕೆ ಕೊಡಾಕತ್ತಿಲ್ಲ ಅವ್ರು. ಯಾಕಂತಂದ್ರೆ ಈಗ ನಾವು ಹಣ್ಣು ಹಂಪಲ್ಲಿ ವ್ಯಾಪಾರ ಮಾಡ್ಕೋತ ನಾವು ಜೀವನ ಕಳೆಯಕತ್ತೀವಿ. ಅಲ್ಲಿ ನೀವಾದರೂ ಈಗ ನೋಡಿರ್ಬೇಕಲ್ಲಿ ಖಾಯಂ ಹಣ್ಣಿನ ಅಂಗಡಿ ಐತಿಲ್ರಿ, ಆ ಜಾಗದಾಗ ಹಣ್ಣಿನ ಅಂಗಡಿ ಐತಿಲ್ರಿ. ಹಣ್ಣಿನ ಅಂಗಡಿ ಹಣ್ಣ ಹಂಪಲ ಮಾಡಿ ನಾನು ನನ್ನ ಜೀವನ ನಡೆಸಾಕತ್ತನು. ಇವ್ರ ಉಮ್ರಾಣಿ ಕುಟುಂಬದವ್ರು ಪದೇ ನನಗೆ ಒಟ್ಟು ತ್ರಾಸ ಕೊಡಾಕತ್ತಾರು. ಅದರ ಸಂಬಂಧ ಈಗ ನಿಮ್ಗೆ ನಾನು ಡಾಕ್ಯುಮೆಂಟ್ಸ್ ಪ್ರೂಫ್ ಸಹಿತ ಎಲ್ಲ ನಿಮ್ಗೆ ತೋರಿಸ್ತೀವಿ, ಎಲ್ಲ ಸ್ಕ್ಯಾನ್ ಮಾಡ್ಕೊರಿ, ಎಲ್ಲರಿಗೂ ತೋರಿಸ್ರಿ. ಅಕಸ್ಮಾತ್ ನಾನು ಡಾಕ್ಯುಮೆಂಟ್ಸ್ ಎಲ್ಲಾರ ಸರಿ ಇರ್ಲಿಕ್ಕಂತಂದ್ರೆ ನೀವು ಹೇಳಿದ್ ನಾವು ಡೂಪ್ಲಿಕೇಟ್ ಪೇಪರ್ಸ್ ಡೂಪ್ಲಿಕೇಟ್ ಪೇಪರ್ಸ್ ಇದ್ರ 2016 ಕೋರ್ಟ್ದಿಂದ ಬಸಪ್ಪ ಶಿವಪುತ್ರ ಲಾಳಿ ಸ್ಟೇ ತಗೋತಂತ ಜಾಗಕ್ಕೆ. ಡೂಪ್ಲಿಕೇಟ್ ಇತ್ತಂದ್ರೆ ಬಸಪ್ಪ ಶಿವಪುತ್ರ ಲಾಳಿ ಹೆಂಗೆ ಸ್ಟೇ ತಗೊಂಡ್ರಿ, ಕೋರ್ಟ್ ಹೆಂಗೆ ಸ್ಟೇ ಕೊಡ್ತಾವ? ಖರೀದಿ ಕೊಟ್ಟ ಎಲ್ಲರೂ ಕೋರ್ಟ್ಗೂ ಸುಳ್ಳು ಹೇಳ್ಯಾರು, ಆಮೇಲೆ ಸಬ್ ರಿಜಿಸ್ಟರ್ಗೂ ಸುಳ್ಳು ಹೇಳಿ 10 ಆನೆ ಅಲಾಟ್ಮೆಂಟ್ ಆಗೈತೆ ಅಂತ ಹೇಳಿ ಸುಳ್ಳು ಬೋಗಸ್ ಖರೀದಿ ಮಾಡ್ಕೊಂಡು ಬಂದು ಬಸಪ್ಪ ಶಿವಪುತ್ರ ಲಾಳಿ ಜಾಗಕ್ಕೆ ಕಬ್ಜಾ ಮಾಡೋ ಸಂಬಂಧ ಇವ್ರು ಜಗಳ ಮಾಡಕತ್ತಾರ ನಮ್ಮ ಜೋಡಿ. ನೋಡ್ರಿ ನಮ್ಮ ಕಡೆ 10 ಆನೆದ ಆರ್ಡರ್ ಐತಿ, 10 ಆನೆದ ಆರ್ಡರ್ ಕಾಪಿ ತೋರ್ಸಂದ್ರೆ ತೋರ್ಸಾಕ್ತಾರಿಲ್ರಿ. ಅವ್ರಿಗೆ 10 ಆನೆದ ನಾವು ಏನು ಮಾಡಿದ್ವಿ ರೀ, 10 ಆನೆದ ಆರ್ಡರ್ ಕಾಪಿ ಐತಿ, 10 ಆನೆದ ಆರ್ಡರ್ ಕಾಪಿ ಐತಿ ನಾ ಎಲ್ಲಿ ಐತಿ ತೋರಿಸ್ರಿ ಅಂತಂದ್ರೆ ಇಲ್ರಿ ನಾವು ಎ ಸಿ ಕಡೆ ಅರ್ಜಿ ಕೊಟ್ಟಿದ್ವು ತಹಸೀಲ್ ಚಿಕ್ಕೋಡಿಗೆ, ಅದು ತೊಗೊಂಡ್ಬರ್ತೀವ್ರಂತಂದ್ರೆ ನಾನು ಹೋಗಿ ಒಂದು ಅರ್ಜಿ ಕೊಟ್ಟೆ. ಹೀಗ್ರಿ ಭರಮಗೌಡ ಅಣ್ಣಪ್ಪ ಡೊಂಗ್ಯಾಗ ದುರಸ್ತಿಯಾಗಿ 10 ಆನೆ ಆಗೈತೆ ಅಂತ ಅದು ನನಗೆ ಆದೇಶ ಕಾಪಿ ಕೊಡ್ರಿ ಅಂತ ನಾನು ಒಂದು ಅರ್ಜಿ ಕೊಟ್ಟಿನಿ. ಕೊಟ್ಟ ನಂತರ ಅವ್ರು ನನಗೆ ರಿಪ್ಲೈ ಏನು ಕೊಟ್ಟರು, 10 ಆನೆ ಆದೇಶ ಕಾಪಿ 10 ಆನೆ ಅಂತ ಆದೇಶ ಮಾಡಕ್ಕೆ ಬರಂಗಿಲ್ಲಪ್ಪ, ಸೈಜ್ದಾಗ ಆದೇಶ ಮಾಡ್ತೀವಿ ನಾವು. ಇದು 10 ಆನೆ ಆದೇಶ ಕಾಪಿ ನಾವು ಇವ್ರು ಇದೆಲ್ಲ ಇದು ತೋರ್ಸಾಕತ್ತೀರ, ಅವ್ರು ಒಂದು ಇದ್ರಾಗ ಐತಿ ತೋರಿಸ್ತಾನು. ಇದು 10 ಆನೆದ ಆರ್ಡರ್ ಐತಿ ನೋಡ್ರಿ, ಇದು ಸರಿ ಐತಿ ಅಂತ ತಪ್ಪೈತಿ ತೋರಿಸಿ ನಾ ಎಸ್ ಸಿ ಸಾಹೇಬ್ರಿಗೆ. ಇದು 10 ಆನೆದ ಆರ್ಡರ್ ಕಾಪಿ ಅಲ್ಲ, ಆರ್ಡರ್ ಮಾಡಬೇಕಾದ್ರೆ ಎ ಸಿ ಅಥವಾ ತಹಸೀಲ್ದಾರ್ ಮಾಡಬೇಕು. ಇದು ಆರ್ಡರ್ ಮಾಡಕ್ಕೆ ಬರಂಗಿಲ್ಲ. ಆರ್ಐಗೆ ಸಹಿ ಮಾಡಿಸ್ಕೊಂಡು ಒಂದು ಬರ್ಕೊಂಡಾರ ಅವ್ರು, ಏನೋ ಪಾಪ ಆ ಟೈಮ್ದಾಗ ಸುಮ್ಕ ಏನಾರ ಸೃಷ್ಟಿ ಮಾಡಿ. ಯಾಕಂದ್ರೆ ಮಂಡಳ ಪಂಚಾಯತಿ ಅವ್ರ ಕೈಯಾಗ ಏನು ಬೇಕಾದ್ರೆ ತಿದ್ದಿದ್ದು ಅವ್ರ ಖರೆ, ಹೀಗಾಗಿ ಅವ್ರು ಬರ್ಕೊಂಡ ನಂತರ ನಾವು ಹೋಗಿ ಎ ಸಿಗೆ ಅರ್ಜಿ ಕೊಟ್ಟ ನಂತರ ಅವ್ರು ನನಗೆ ರಿಪ್ಲೈ ಕೊಟ್ಟರು. ನೋಡ್ರಿ 10 ಆನೆದ ಆರ್ಡರ್ ಕಾಪಿ ನಾವು ಮಾಡಕ್ಕೆ ಬರಂಗಿಲ್ಲ, 10 ಆನೆ ಅಂತ ಹೇಳಿ ನಾವು ಯಾರಿಗೂ ಆದೇಶ ಮಾಡಕ್ಕೆ ಬರಂಗಿಲ್ಲ. ಅದು ತಾಜಾ ಸುದ್ದಿಗಾಗಿ MTV News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.